ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾವು ಇವತ್ತು ಎಕ್ಸಾಮ್ ಇದೆ ಅಲ್ಲ, ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಹಾಲ್ ಟಿಕೆಟ್ ಜನರೇಟ್ ಆಗಿದೆ ಅಂತೆ. US ಅನ್ನು ನಿನ್ನೆನೇ ಬಂತು. ಇವತ್ತು ಹಾಲ್ ಟಿಕೆಟ್ ಕೊಡ್ತಾರಂತೆ. ಇವತ್ತು ಹಾಲ್ ಟಿಕೆಟ್ ಇಸ್ಕೊಂಬರೋಣ. ಹಾಲ್ ಟಿಕೆಟ್ ಇಸ್ಕೊಂಬಂದು ನೆಕ್ಸ್ಟು ಓದ್ಕೋಬೇಕು ಗೈಸ್. ಏನು ಓದ್ಕೊಂಡಿಲ್ಲ ನಾನು, ಸ್ವಲ್ಪ ಓದ್ಕೊಂಡು ನಾಳೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇರೋದು. ಎಕ್ಸಾಮ್ ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ 4 ದಿವಸ ಏನೋ ಗ್ಯಾಪ್ ಇದೆ. 4 ದಿವಸ ಗ್ಯಾಪ್ ಆದಮೇಲೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ ಗೈಸ್. ನೋಡೋಣ ಏನಾಗುತ್ತೆ. ಈಗ ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಬರೋಣ ಫಸ್ಟು. ಬನ್ನಿ ಗೈಸ್. ನೀರು ತುಂಬ್ಕೊಂಡು ಹೋಗೋಣ. ನೀರು ಕುಡಿಯೋಕ್ಕೆ ಬೇಕಲ್ಲ, ನೀರು ತುಂಬಿಕೊಂಡು ಹೋಗಿಬಿಟ್ಟು ಈಗ ಗೈಸ್. ಈ ಕೂದಲು ಎಷ್ಟು ಸರಿ ಮಾಡಿಕೊಂಡ್ರು ಏನು ಎಷ್ಟೇ ನೀಟಾಗಿ ಕೂರಿಸ್ಕೊಂಡು ಹೊರಗಡೆ ಬಂದರೆ ಸಾಕು, ಉದ್ದೋಗುತ್ತೆ ಕೂದಲು, ಎಲ್ಲ ಹಾಳಾಗೋಗುತ್ತೆ, ಹೇರ್ ಸ್ಟೈಲೇ ಹಾಳಾಗೋಗುತ್ತೆ. ನಿಮಗೂ ಹಿಂಗೆ ಆದರೆ ಕಮೆಂಟ್ ಮಾಡಿ ಗೈಸ್. ನನ್ನ ಕೂದಲೇ ಸರಿ ಇಲ್ಲ ಗೈಸ್. ಈಗ ಹೋಗ್ಬೇಕು. ನನ್ನ ಫ್ರೆಂಡ್ ಒಬ್ಬನು ಕಾಯ್ತಾ ಇದ್ದಾನೆ ಅಲ್ಲಿ, ಅವ್ನಿಗೆ ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಬಂದು ನಾನು ಫಸ್ಟು. ಮ್ಯಾಟ್ರ್ ಏನಾಗಿದೆ ಅಂದರೆ, ನಾಳೆ ಎಕ್ಸಾಮ್ ಇದೆಯಲ್ಲ, ಎಕ್ಸಾಮ್ ಇದ್ದರೂ ನಾನು ಓದ್ಕೊಂಡಿರೋ ನನಗೆ ಗೈಸ್. ಒಂದೇ ಚಾಪ್ಟರ್ ಓದ್ಕೊಂಡಿರೋದು. ಏನು ಮಾಡ್ತೀರಾ, ಒಂದು ಓದ್ಕೊಳ್ಳೋಣ ಗೈಸ್, ಓದಬೇಕು. ನೆಕ್ಸ್ಟ್ ಈಗ ಹೋಗೋಣ ಫಸ್ಟು. ಗೈಸ್ ಏರ್ ಶೋ ನಡೀತಿದೆ ನೋಡಿ. ಹಾಂ, ಏರ್ ಶೋ ಅಲ್ಲಿ ಕಾಲೇಜ್ ಹತ್ರ ಬಂದಿದ್ದೀವಿ. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಹೋಗ್ಬೇಕು ಗೈಸ್. ಎಷ್ಟೊಂದು ಜನ ಇದ್ದಾರೆ ನೋಡಿ ಹಾಲ್ ಟಿಕೆಟ್ ಇಸ್ಕೊಳ್ಳೋದು. ಹಾಲ್ ಟಿಕೆಟ್ ಇಸ್ಕೊಳ್ಳೋಕೆ ಬಂದರೆ ನಾನು ನೋಡಿನೇ ಆಗಿಲ್ಲ. ಲೈಬ್ರರಿಗೆ ಹೋಗಿ ನೋಡಿ ಮಾಡಿಸ್ಕೊಂಡು ಅದೊಂದು ಮಾಡಿಸ್ಕೊಂಡು ಹಾಲ್ ಟಿಕೆಟ್ ಇಸ್ಕೊಳ್ಳೋಣ. ಗೈಸ್ ನೋಡಿ ಕೊಡೋಕ್ಕೆ ಸಿಸ್ಟಮ್ ಓಪನ್ ಆಗ್ತಿಲ್ಲ ನನಗೆ. ಕೂರಿಸಿದ್ರು ಲೈಬ್ರರಿ ಕೂತ್ಕೊಂಡಿದ್ದೀನಿ, ಸಿಸ್ಟಮ್ ಓಪನ್ ಆಗ್ತಿಲ್ಲ. ನಮ್ಮ ಲೈಬ್ರರಿ ನೋಡಿ ಗೈಸ್ ಹಿಂಗಿದೆ. ಗೈಸ್ ಓದ್ತಿದ್ದಾನೆ ನೋಡಿ ಗೈಸ್. ಓದ್ತಿದ್ದೀನಿ ನೋಡು. ಇದು ಯಾವುದೋ ಬುಕ್ ಇಟ್ಕೊಂಡು ಇದು ಯಾವುದಿದು? ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಬೆಂಗಳೂರು. ಎಕ್ಸಾಮ್ ಏನೋ ಡಾಕ್ಟರ್ ಆಗೋದು ಹೆಂಗೆ ಅಂತ ಡಾಕ್ಟರ್ ಓದ್ತಿದ್ದಾನೆ ಗೈಸ್. ಬರೋ ನೋಡಿ ಸಿಕ್ತು. ಈಗ ಹೋಗೋದಷ್ಟೇ. ಫೈನಲಿ ನೋಡಿ ಸಿಕ್ತು. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಪೈಥಾನ್ ಸರ್ ಏನೋ ಇದು ಮಾಡೋಕ್ಕೆ ಹೇಳಿದಾರಂತೆ, ಅದನ್ನ ಮಾಡ್ಕೊಂಡು ಹೋಗಿ ಅಲ್ಲಿ ಹಾಲ್ ಟಿಕೆಟ್ ಸಿಕ್ತು. ಗೈಸ್ ಒಳ್ಳೆ ತಲೆನೋವು ಗೈಸ್. ಒಂದು ಸೆಮ್ ಮುಗಿಸ್ಬೇಕಂದ್ರೆ ಹೋಗು ಗೈಸ್. ಫೈನಲಿ ಎಲ್ಲ ಕೆಲಸ ಮುಗೀತು. ಈಗ ಪಿ ಜಿಗೆ ಹೊರಡೋದಷ್ಟೇ. ಪಿ ಜಿಗೆ ಹೋಗಿ ಓದ್ಕೋಬೇಕು ಗೈಸ್. ಓದ್ಕೊಂಡು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ನಾಳೆ ಬಂದು ಎಕ್ಸಾಮ್ ಬರೀಬೇಕು. ಬಾಯ್. ಸೊ ಗೈಸ್ ಈಗ ಅವನು ಬಿಟ್ಟು ನಾನು ಹೊರಟಿದ್ದೀನಿ ಪಿ ಜಿಗೆ ಹೋಗಿ ಫಸ್ಟು ಇನ್ನೂ 3 ಮಾಡ್ಯೂಲ್ ಮುಗಿಸ್ಬೇಕು ಗೈಸ್. ಇನ್ನೂ 3 ಮಾಡ್ಯೂಲ್ ಮುಗಿಸಿ ನಾಳೆ ಬಂದು ಎಕ್ಸಾಮ್ ಬರೀಬೇಕು ಅಷ್ಟೇ. ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಪಿ ಜಿಗೆ ಬಟ್ಟೆ ವಾಶಿಗೆ ಹಾಕಬೇಕಾಗಿತ್ತು. ಸ್ವಲ್ಪ ಅಂಗಡಿಗೆ ಹೋಗಿ ಏನೋ ಸೋಪ್ ಪೌಡರು ಮತ್ತು ಕಂಫರ್ಟ್ ತೊಗೊಂಡು ಹೋಗ್ಬೇಕು ಗೈಸ್. ಹೋಗೋಣ ಬನ್ನಿ. ಕಂಫರ್ಟು, ಸೋಪ್ ಪೌಡರು ಎಲ್ಲ ತೊಗೊಂಡು ಏನೇನು ಬೇಕು ತೊಗೊಂಡು ಹೋಗೋಣ. ಟೈಟ್ ಪ್ಯಾಕೆಟು. ಹಾಂ, ಟೈಟ್ ಪೌಡ್ರಾ? ಹಾಂ, 2 ಕಂಫರ್ಟ್ ಬಿಡಿ. ಆಯ್ತು, ಮತ್ತೇನು ಬೇಡ. 28 ಹಾಂ, 2 ಚಿಕ್ಕಿ ಕೊಡಿ. ಅಂಗಡೀಲಿ
ಇದು 2 ಟೈಡ್ ಪ್ಯಾಕೆಟು 2 ಕಂಫರ್ಟ್ ತೊಗೊಂಡು ಹೊರಟಿದ್ದೀನಿ. ಬಟ್ಟೆ ವಾಶ್ ಮಾಡಬೇಕು ಈಗ ಹೋಗಿ. ಚಿಕ್ಕಿ ತಿಂತಾಯಿದ್ದೀನಿ ನನಗೆ. ಯಾರ್ಯಾರಿಗೆ ಚಿಕ್ಕಿ ಇಷ್ಟ ಗೈಸ್ ಅವ್ರು ಕಮೆಂಟ್ ಮಾಡಿ. ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಚಿಕ್ಕಿ ಅಂದರೆ ಇಷ್ಟ ಅಂತೆ, ಅವ್ರ ಪ್ರೋಗ್ರಾಮಲ್ಲಿ ಹೇಳ್ತಾಯಿದ್ರು. ನಿಮ್ಗೆ ಯಾರಾದ್ರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಫೈನಲಿ ಪಿ ಜಿಗೆ ಬಂದು ರೀಚ್ ಆಗಿದ್ದೀನಿ. ಈಗ ಬಟ್ಟೆ ವಾಶ್ಗೆ ಹಾಕ್ಬೇಕು ಗೈಸ್. ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ಬಟ್ಟೆ ನೋಡಿ ಗೈಸ್ ಎಷ್ಟಿದ್ದಾವೆ, ಒಂದು ವಾರದ ಪೂರ್ತಿ ಬಟ್ಟೆ. ಈಗ ಇದನ್ನ ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಮುಂದೆ ಏನು ಮಾಡೋದು ಅಂತ ನೋಡೋಣ ಗೈಸ್. ಯಾರು ಹಾಕಿಲ್ಲ ಗೈಸ್, ಮಷಿನ್ಗೆ ಖಾಲಿ ಇದೆ. ಸೋಪ್ ಪೌಡ್ರ್ ಹಾಕಿ ಮಿಷಿನ್ ಆನ್ ಮಾಡಿಬಿಟ್ರೆ ಮುಗಿದ ಕೆಲಸ. ಇನ್ನೂ 40 ನಿಮಿಷ ಆ ಕಡೆ ತಲೆ ಹಾಕೊಂಡಿಲ್ಲ ಗೈಸ್. ಪೌಡ್ರ್ ಹಾಕಿ ಮಿಷಿನ್ ಆನ್ ಮಾಡಿಬಿಟ್ರೆ ಮುಗಿದೈತೆ. ಪೌಡ್ರ್ ಹಾಕಿದೆ, ಏನಿದ್ರು ಆನ್ ಮಾಡಬೇಕು ಅಷ್ಟೇ. ಆಯಿತು ಗೈಸ್. ಬಟ್ಟೆ ಹಾಕಿದ್ನಲ್ಲ ನೆನಪಾಗಿಲ್ಲ. ಈಗ ಹೋಗಿ ಮೇಲೆ ಹಾಕ್ಬರ್ಬೇಕು. ಮೇಲೆ ಹಾಕ್ಬರೋಣ ಬನ್ನಿ ಗೈಸ್. ಬಟ್ಟೆ ತೊಗೊಂಡು ಹೊಟ್ಟಿದ್ದೀನಿ ಮೇಲೆ ಹೋಗಿ ಒಣಗಾಕಿ ಬರೋಣ ಅಂತ ವಾಪಸ್. ಮೇಲೆ ಬಂದು ಗೈಸ್, ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ. ಮೇಲ್ಗಡೆ ನಮ್ಮ ಟೆರೆಸ್ ಮೇಲ್ಗಡೆ 5th ಫ್ಲೋರ್, ಇದು 5th ಫ್ಲೋರ್ ಮೇಲ್ಗಡೆ ಇದೆ. 6th ಫ್ಲೋರ್ಗೆ ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಬಟ್ಟೆ ಒಣಗಕ್ಕೆ ಹಾಕಿ ಹೋಗಿ ನಿದ್ದೆ ಸಖತ್ತಾಗಿ ಬರ್ತೈತೆ. ನಿದ್ದೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾಳೆ ಎಕ್ಸಾಮ್ ಓದ್ಕೊಳ್ಳೋದು. ನೋಡಿ ಗೈಸ್ ಮೇಲ್ಗಡೆ ಹೆಂಗಿದೆ. ಬಟ್ಟೆ ಒಣಗಕ್ಕೆ ಹಾಕಿ ಹೋಗ್ಬಿಡೋಣ. ಬಟ್ಟೆ ಒಣಗಕ್ಕೆ ಹಾಕಿದ್ನಲ್ಲ, ಇದು ವಾಷಿಂಗ್ ಹಾಕಿದ್ನಲ್ಲ, ಅದನ್ನ ಬಿಸಿಲು ಹಂಗೆ ಹಾಕಿ ಬಂದಿದ್ದೀನಿ. ಈಗ ಓದ್ಕೋಬೇಕು ಗೈಸ್. 1 ಮಾಡಿಲ್, ಈಗ 3 ಮಾಡಿಲ್ ಓದ್ಕೋಬೇಕು. ಈಗ 3 ಮಾಡಿಲ್ ಓದ್ಕೊಂಡು ಹೊಲ ಬಿಡ್ತೀನಿ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗಿದೆ ಇವತ್ತು. ಯಾವಾಗ ಮಲ್ಕೋತೀನಿ ಅನ್ಕೋತಾ ಇದ್ದೀನಿ. ಬನ್ನಿ ಗೈಸ್, ಓದ್ಕೊಂಡ್ಬಿಟ್ಟು ಸಿಗ್ತೀನಿ. ಬಟ್ಟೆ ವಾಶಿಗೆ ಹಾಕಿದ್ನಲ್ಲ, ಅದು ಒಣಗಕ್ಕೆ ಹಾಕಿದ್ನಲ್ಲ, ಅದನ್ನ ತೊಗೊಂಡ್ಬರ್ಬೇಕು ಗೈಸ್. ಈಗ ನೀರೋಗಿ ಮೇಲೆ ತೊಗೊಂಡ್ಬಂದು ಟೀ ಕುಡಿಯೋಕೆ ಹೋಗ್ಬೇಕು ಗೈಸ್. ಟೀ ಕುಡ್ಕೊಂಡು ಬರಬೇಕು. ನೋಡೋಣ ಏನಾಗುತ್ತೆ ಗೈಸ್. ಬಟ್ಟೆ ಒಣಗಕ್ಕೆ ಹಾಕಿ ಓದ್ಕೊಂಡು ಕೂತಿದ್ದೆ. 2 ಗಂಟೆ ಆಯಿತು. 2 ಗಂಟೆ ಆದ ತಕ್ಷಣ ನಿದ್ದೆ ಎಲ್ಲ ಹಾರಾಯ್ತು. ಹಂಗೆ ನಿದ್ದೆ ಬರ್ತಾಯಿತ್ತಲ್ಲ ಫಸ್ಟು, ನಿದ್ದೆನೇ ಬರಲಿಲ್ಲ. ಆಮೇಲೆ ಹಿಂಗೆ ಸೊ ಏನು ಮಾಡಲಿ, ಮತ್ತೆ ಮಕ್ಕ ತಗೊಂಡು ಬಟ್ಟೆ ತಗೊಳಕ್ಕೆ ಬಂದಿದ್ದೀವಿ. ಬಟ್ಟೆ ತೆಗೆದು ಸ್ವಲ್ಪ ಟೀ ಕುಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಬಟ್ಟೆ ಮಧ್ಯಾಹ್ನ 2 ಗಂಟೆಗೆ ಹಾಕಿದ್ದೆ. 2 ಗಂಟೆಗೆ ಒಣಗಕ್ಕೆ ಹಾಕಿದ್ದೆ. 4 ಗಂಟೆಗೆ ಬಂದಿದ್ದೀನಿ. 5 ಗಂಟೆಗೆ ಬಂದಿದ್ದೀನಿ. 5 ಗಂಟೆ ಅಷ್ಟರಲ್ಲಿ ಒಣಗೋಗಿದ್ದಾವೆ ಗೈಸ್. ಎಲ್ಲ ಪೂರ್ತಿ ಎಲ್ಲ ಒಣಗೋಗಿದ್ದಾವೆ ಫುಲ್ಲು. ಅಷ್ಟೊಂದು ಬಿಸಿಲಿತ್ತು ಇವತ್ತು. ನೋಡಿ ಬಿಸಿಲೇ ಹೊಡಿತಿದೆ. ಸೂರ್ಯ ಪಿ ಜಿ ಮೇಲಿಂದ ವ್ಯೂ ಹೆಂಗೆ ಕಾಣುತ್ತೆ ನೋಡಿ. ಬನ್ನಿ ಗೈಸ್, ಲಿಫ್ಟ್ ಮೇಲೆ ಬಂದು ಕೆಳಗಡೆ ಹೋಗಿ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ಟೀ ಕುಡಿಯೋಕೆ ಹೋಗೋಣ ಗೈಸ್. ನಾನು ಟೀ ಯಾವಾಗಲೂ ಒಂದ್ಸತಿ ಅಷ್ಟೇ ಕುಡಿಯೋದು. ಡೈಲಿ ಎಲ್ಲ ಕುಡಿಯೋಕೆ ಹೋಗಲ್ಲ. ಮನೇಲಿದ್ದರೆ ಮುಟ್ಟಕ್ಕೆ ಹೋಗಲ್ಲ. ಯಾಕಂದರೆ ಮನೇಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಟೀನ. ನನಗೆ ಹೋಗಲ್ಲ ಟೀ ಅಂದರೆ ನಂಗೆ ಆಗಲ್ಲ. ಯಾವಾಗಾದರೂ ಚೆನ್ನಾಗಿ ವೈಬ್ ಇರಬೇಕು ಅಂದರೆ ಟೀ ಕುಡಿಯೋಕೆ ಮೂಡ್ ಬರುತ್ತೆ ನನಗೆ. ಇಲ್ಲಾಂದರೆ ಟೀನೇ ಕುಡಿಯೋಕೆ ಇಷ್ಟ ಆಗಲ್ಲ. ಸುಮ್ಮನೆ ಯಾವಾಗಾದ್ರೂ ಒಂದು ಸರ್ತಿ ಟೀ ಕುಡಿಬಾರ್ದು ಗೈಸ್. ಇಷ್ಟೊಂದು ಹೆಲ್ದಿಗೆ ಒಳ್ಳೆಯದಲ್ಲ. ಟೀ ಕುಡಿಯೋಕೆ ಬಂದಿದ್ದು
ಹೋಗ್ಬೇಕು ಗೈಸ್. ಫೈನಲಿ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ಗೆ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಹಿಂಗೆ ವ್ಲಾಗ್ ಬರ್ತಾ ಇರುತ್ತೆ ಗೈಸ್. खत्म बाय बाय टाटा गुड बाय गया